ಒಬ್ಬ ವ್ಯಕ್ತಿ ಕಾಡಿನಲ್ಲಿ ಶೌಚಕ್ಕೆ ಕುಳಿತುಕೊಳ್ಳುತ್ತಿದ್ದ. ನೋಡಿದರೆ ಒಂದು ಚಿಕ್ಕ ಕಾಡು ಬೆಕ್ಕು. ಅದು ಅವನ ಕಾಲಿಗೆ ಸುತ್ತುತ್ತಾ ತಾನೆ ಅವನು ಬೆಕ್ಕನ್ನು ಎತ್ತಿಕೊಂಡು ಹೊಕ್ಕಿ ಆಟವಾಡಲು ಶುರು ಮಾಡಿದ. ಅವನ ದೃಷ್ಟಿಗೆ ಒಂದು ಹೆಣ್ಣು ಸಿಂಹ ಪಡಿತು. ಅದು ದೂರದಲ್ಲಿದ್ದರೂ ಅವನತ್ತ ಕಣ್ಣೆತ್ತಿ ತೀವ್ರವಾಗಿ ನೋಡುತ್ತಿತ್ತು. ಅವನಿಗೆ ತಕ್ಷಣ ಅರ್ಥವಾಯಿತು, ಅವನ ಬಳಿ ಇದ್ದುದು ಸಾಮಾನ್ಯ ಕಾಡು ಬೆಕ್ಕಲ್ಲ, ಸಿಂಹದ ಮರಿ. ಆತನು ತಕ್ಷಣ ಬೆದರಿ ಮರಿಯನ್ನು ಎಸೆದು ತನ್ನ ಪಂಚೆ ಮುರಿದುಕೊಳ್ಳದೆ ಓಡಲು ಶುರು ಮಾಡಿದ. ಸಿಂಹ ಜೋರಾಗಿ ಓಡಿದಂತೆ ಅವನ ಹಿಂದಿಕ್ಕಿತ್ತೇ ಬಂತು. ಆತನು ಬೆದರಿದ ಕಣ್ಣಲ್ಲಿ ಪರ್ವತದ ತಗ್ಗಿನಲ್ಲಿ ಉರುಳುತ್ತಾ ಓಡಿದ. ಸನ್ನಿ, ಘೋ ಘೋ ಗೋ ಎಂದು ಕೂಗಿದಾಗ ಗೆಳೆಯರು ಎಚ್ಚರಕ್ಕೆ ಬಿದ್ದರು. ಆತನಿಗೆ ಸಿಂಹ ದೂರವಾಯಿತು ಎನಿಸಿತು. ಪಿಚ್ಚಾಗಿ ಮೇಲೆ ಬಿದ್ದು ಇಬ್ಬರೂ ಉರುಳುತ್ತಾ ಕೆಳಕ್ಕೆ ಬಿದ್ದರು. ತಕ್ಷಣ ಎದ್ದುಕೊಂಡ ಆತನು ಜೇಬಿನಿಂದ ಮದ್ದುಸೂಜಿ ತೆಗೆದು ಸಿಂಹದ ಗಜಗಜದ ದಪ್ಪ ನಾಳೆಗೆ ತಿವಿದ. ಸಿಂಹ ಅಲ್ಲಿಯೇ ಬಿದ್ದು ಬುದ್ಧಿ ತಪ್ಪಿತು. ಈ ರೀತಿ ಆತನು ತನ್ನ ಬಾಳನ್ನು ಬಹುಮಟ್ಟಿಗೆ ಅದೃಷ್ಟದಿಂದ ಉಳಿಸಿಕೊಂಡನು.